ಸರ್ಕಾರ ಕೋಟಿ ಕೋಟಿ ರೂಪಾಯಿ ವೆಚ್ಚ ಮಾಡಿ ಕಟ್ಟಿದಂತಹ ಆಸ್ಪತ್ರೆ ಇದು. ಆದ್ರೆ ಕೋಟಿ ಕೋಟಿ ವೆಚ್ಚ ಮಾಡಿ ಆಸ್ಪತ್ರೆ ಕಟ್ಟಲಾಗಿದೆ. ಆದ್ರೆ ತುರ್ತು ಸಂದರ್ಭದಲ್ಲಿ ಓಡಾಡಕ್ಕೆ ಒಂದು ಆಂಬ್ಯುಲೆನ್ಸ್ ಇಲ್ಲ, ಸರಿಯಾಗಿ ಚಿಕಿತ್ಸೆ ಕೊಡಕ್ಕೆ ಒಬ್ಬ ವೈದ್ಯರಿಲ್ಲ. ಅದೆಲ್ಲ ಬಿಡಿ, ಆ ಆಸ್ಪತ್ರೆಗೆ ಹೋಗೋದಕ್ಕೆ ಒಂದು ನೀಟಾಗಿ ಒಂದು ರಸ್ತೆ ಕೂಡ ಇಲ್ಲ. ಎಲ್ಲಿ ಇದು ಹಾಗಾದ್ರೆ ಅಂದ್ರೆ ಕೊಪ್ಪಳ ತಾಲೂಕಿನ ಬಂಡಿಹರ್ಲಪುರದ ಪ್ರಾಥಮಿಕ ಕೇಂದ್ರದ ಅಸಲಿ ಕತೆ. ಇದೇ ಇವತ್ತಿನ ಕಂಪ್ಲೇಂಟ್ ಬಾಕ್ಸ್. ನಾನು ಸುರಭಿ ರಾಜೇಂದ್ರ. ವೀಕ್ಷಕರೇ, ಕೊಪ್ಪಳದಲ್ಲಿ ಕೋಟಿ ಕೋಟಿ ವೆಚ್ಚ ಮಾಡಿ ಆಸ್ಪತ್ರೆ ನಿರ್ಮಾಣ ಮಾಡಲಾಗಿದೆ. ಆದ್ರೆ ಆಸ್ಪತ್ರೆಗೆ ಈಗ ಬೀಗ ಹಾಕಲಾಗಿದೆ. ವೈದ್ಯರಿಲ್ಲದೆ ಕಂಗಾಲಾದ 30,000 ಜನ. ಉದ್ಘಾಟನೆಗೊಂಡು 6 ವರ್ಷ ಕಳೆದ್ರೂ ಕೂಡ ಡಾಕ್ಟರ್ ಇಲ್ಲ. ಏನ್ ಕತೆ ಹಾಗಾದ್ರೆ? ಕೊಪ್ಪಳದಲ್ಲಿ ಕೋಟಿ ವೆಚ್ಚದ ಆಸ್ಪತ್ರೆಗೆ ಬೀಗ ಹಾಕಲಾಗಿದೆ. ವೈದ್ಯರಿಲ್ಲದೆ ಕಂಗಾಲಾಗಿದ್ದಾರೆ 30,000 ಜನ. ಉದ್ಘಾಟನೆಗೊಂಡು 6 ವರ್ಷ ಕಳೆದ್ರೂ ಕೂಡ ಒಬ್ಬರು ಡಾಕ್ಟರ್ ಇಲ್ಲ. ಅನಾಥವಾದ ಬಂಡಿಹರ್ಲಪುರ ಆರೋಗ್ಯ ಕೇಂದ್ರ ಕೇವಲ 100 ಮೀಟರ್ ರಸ್ತೆಗಾಗಿ ನರಕ ಯಾತನೆ ಅನುಭವಿಸ್ತಾ ಇದ್ದಾರೆ. ರೋಗಿಗಳನ್ನು ಹೊತ್ತು ಸಾಗಿಸುವ ದುಸ್ಥಿತಿ ಇದು. ರೋಗಿಗಳ ಜೀವದ ಜೊತೆ ಆರೋಗ್ಯ ಇಲಾಖೆ ಹಾಗಾದ್ರೆ ಚೆಲ್ಲಾಟವಾಡ್ತಾ ಇದೆಯಾ? ಕಣ್ಣು ಮುಚ್ಚಿ ಕುಳಿತ ಆರೋಗ್ಯ ಇಲಾಖೆ ಅಧಿಕಾರಿಗಳು. ಆಸ್ಪತ್ರೆ ತಲುಪುವುದೇ ಜನರಿಗೆ ಒಂದ್ ರೀತಿಯಾಗಿ ಸಾಹಸ ಆಗಿದ್ದು. ಚಿಕಿತ್ಸೆಯೂ ಇಲ್ಲ, ಆಂಬ್ಯುಲೆನ್ಸ್ ಸೇವೆಯೂ ಇಲ್ಲ. ಏನ್ ಮಾಡ್ತಾ ಇದೆ ಹಾಗಾದ್ರೆ ಆರೋಗ್ಯ ಇಲಾಖೆ? 10 ಹಳ್ಳಿಗಳ ಜನರ ಗೋಳು ಕೇಳೋದ್ ಯಾರು ಅಂತ ಪ್ರಶ್ನೆಗಳು ಉದ್ಭವ ಆಗ್ತಾ ಇದೆ. ಏನ್ ಮಾಡ್ತಾ ಇದೆ ಆರೋಗ್ಯ ಇಲಾಖೆ? ಸರಿಯಾದ ಒಂದು ವ್ಯವಸ್ಥೆ ಇಲ್ಲ, ಆಂಬ್ಯುಲೆನ್ಸ್ ವ್ಯವಸ್ಥೆ ಇಲ್ಲ, ಒಂದು ಸರಿಯಾಗಿ ರಸ್ತೆ ಇಲ್ಲ ಅಂದ್ರೆ ಏನ್ ಮಾಡ್ತಾ ಇದೆ ನಮ್ಮ ರಾಜ್ಯ ಸರ್ಕಾರ? ಆರೋಗ್ಯ ಸಚಿವರು ಏನ್ ಮಾಡ್ತಾ ಇದ್ದಾರೆ? ಕೋಟಿ ಕೋಟಿ ಅನುದಾನ ಧೂಳು ಹಿಡಿತಾ ಇದೆ. ಈಗ ಸಾರ್ವಜನಿಕ ಹಣ ಪೋಲು ಮಾಡಿದ ಇಲಾಖೆ. ಕೋಟಿ ಕೋಟಿ ವೆಚ್ಚ ಮಾಡಿ ಆಸ್ಪತ್ರೆ ನಿರ್ಮಾಣ ಮಾಡಲಾಗಿದೆ. ಜನಪ್ರತಿನಿಧಿಗಳ ನಿರ್ಲಕ್ಷ್ಯಕ್ಕೆ ಹಿಡಿ ಶಾಪ ಹಾಕ್ತಾ ಇದ್ದಾರೆ ಅಲ್ಲಿನ ಜನರು. ಶಿವಪುರ ಸೇರಿದಂತೆ 10 ಗ್ರಾಮಗಳ ಜನರಿಗೆ ತಪ್ತಾ ಇಲ್ಲ ಈ ಸಂಕಷ್ಟ. ಆರೋಗ್ಯ ಸೇವೆಯಿಂದ ವಂಚಿತರಾದ ಜನತೆ ಸರಿಯಾದ ದಾರಿ ಇಲ್ಲದೆ ಸಾವು ಬದುಕಿನ ನಡುವೆ ಹೋರಾಟ ಮಾಡ್ತಾ ಇದ್ದಾರೆ. ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಅಲ್ಲಿನ ಸ್ಥಳೀಯರು. ಹಾಗಾದ್ರೆ ಸಂಬಂಧಪಟ್ಟ ಈ ಅಧಿಕಾರಿಗಳು, ಇಲಾಖೆಯವರು ಏನ್ ಮಾಡ್ತಾ ಇದ್ದಾರೆ? ಅಧಿಕಾರಿಗಳ ಬೇಜವಾಬ್ದಾರಿಗೆ ಇಲ್ಲಿ ಮುದ್ದ ಹಾಕಿ ಏನು ಬಡವರ ಜೀವ ಬಲಿಯಾಗ್ತಾ ಇರುವಂತದ್ದು. 30,000ಕ್ಕೂ ಹೆಚ್ಚು ಜನಕ್ಕೆ ಕಷ್ಟ ಆಗ್ತಾ ಇದೆ. ಸಂಬಂಧಪಟ್ಟ ಇಲಾಖೆಯವರು ಏನ್ ಮಾಡ್ತಾ ಇದ್ದಾರೆ ಹಾಗಾದ್ರೆ? ಒಂದು ರಸ್ತೆ ನಿರ್ಮಾಣ ಮಾಡಿಲ್ಲ ಅಂದ್ರೆ, ಕಟ್ಟಡವಿದೆ, ರೋಗಿಗಳಿದ್ದಾರೆ, ಆದ್ರೆ ವೈದ್ಯರು ಯಾಕಿಲ್ಲ ಅನ್ನೋದು ಪ್ರಶ್ನೆ. ಬಂಡಿಹರ್ಲಪುರ PSC ದುಸ್ಥಿತಿ ಇದು. 100 ಮೀಟರ್ ರಸ್ತೆ ನಿರ್ಮಿಸಲು ಅಸಾಧ್ಯವೇ ಹಾಗಾದ್ರೆ ಈ ಸರ್ಕಾರಕ್ಕೆ? ಜನಪ್ರತಿನಿಧಿಗಳ ಇಚ್ಛಾಶಕ್ತಿ ಶೂನ್ಯ ಆಗಿದ್ಯಾ ಹಾಗಾದ್ರೆ? ಆರೋಗ್ಯ ಸೌಲಭ್ಯಕ್ಕಾಗಿ ಹಳ್ಳಿ ಜನರಿಂದ ನಿತ್ಯ ಅಲೆದಾಟ ನಡೀತಾ ಇದೆ. ಮುಚ್ಚುವ ಹಂತದಲ್ಲಿ ಕೋಟಿ ಆಸ್ಪತ್ರೆ. ಮತ್ಯಾಕ ಆಸ್ಪತ್ರೆ ಮಾಡಿದ್ರೆ ಕೋಟಿ ಕೋಟಿ ವೆಚ್ಚ ಮಾಡಿ ಮುಚ್ಚೋದಾದ್ರೆ ಏನ್ ಮಾಡ್ಬೇಕಲ್ಲ ಅಲ್ಲಿನ ಸ್ಥಳೀಯರು, ಸಾರ್ವಜನಿಕರು? ವೈದ್ಯರ ಕೊರತೆಯಿಂದ ಪಾಳು ಬಿದ್ದಿದೆ ಈ ಆಸ್ಪತ್ರೆ. ಬಡವರ ಆರೋಗ್ಯದ ಜೊತೆ ಸರ್ಕಾರ ಆಟವಾಡ್ತಾ ಇದೆಯಾ? ಹರ್ಲಾಪುರ ಜನತೆಗೆ ಮೂಲ ಸೌಕರ್ಯನೇ ಮರೀಚಿಕೆ ಆಗ್ಬಿಟ್ಟಿದೆ. ಆಸ್ಪತ್ರೆ ಇದ್ದು ಇಲ್ಲದಂತಹ ಬಂಡಿಹರ್ಲಪುರ ಭಾಗದ ಜನತೆ ಸಮಸ್ಯೆಗಳ ಆಗರವಾಗಿದೆ ಈ ಪ್ರಾಥಮಿಕ ಆರೋಗ್ಯ ಕೇಂದ್ರ. ತಕ್ಷಣವೇ ಕ್ರಮಕ್ಕೆ ಹರ್ಲಾಪುರ ಜನರು ಇಲ್ಲಿ ಒತ್ತಾಯ ಮಾಡ್ತಾ ಇದ್ದಾರೆ. ಜನರ ದಶಕದ ಕನಸು ನುಚ್ಚು ನೂರಾಗ್ತಾ ಇದೆ. ಕೋಟಿ ವೆಚ್ಚದ ಆಸ್ಪತ್ರೆಯಿಂದ ಜನರಿಗೆ ಸಿಗದ ಒಂದಿಷ್ಟು ಸ್ಪಂದನೆ. ಎಚ್ಚೆತ್ತುಕೊಳ್ಳುತ್ತಾ ಆರೋಗ್ಯ ಇಲಾಖೆ ಅಂತ ಪ್ರಶ್ನೆಗಳು ಉದ್ಭವವಾಗ್ತಾ ಇದೆ. ಬಂಡಿಹರ್ಲಪುರ ಜನರ ಆಕ್ರೋಶದ ಕಥನ.
ಕೊಪ್ಪಳದಲ್ಲಿ ಕೋಟಿ ಕೋಟಿ ವೆಚ್ಚ ಮಾಡಿ ಆಸ್ಪತ್ರೆ ನಿರ್ಮಾಣ ಮಾಡಲಾಗಿದೆ. ಆದ್ರೆ ಆಸ್ಪತ್ರೆಗೆ ಈಗ ಬೀಗ ಹಾಕುವ ಪರಿಸ್ಥಿತಿ ಬಂದಿದೆ. ಕೋಟಿ ಕೋಟಿ ಹಣ ಖರ್ಚು ಮಾಡಿ ಕಟ್ಟಡ ಎದ್ದಿದೆ. ಆದ್ರೆ ಅಲ್ಲಿ ಗಾಯತ್ರಿ ಮಂತ್ರ ಹೇಳೋಕೆ ಪುರೋಹಿತರು ಇದ್ದಾರೆ. ರೋಗಿಗಳಿಗೆ ಮದ್ದು ಕೊಡೋಕೆ ವೈದ್ಯರಿಲ್ಲ. ಹೌದು, ಇದು ಕೊಪ್ಪಳ ತಾಲೂಕಿನ ಬಂಡಿ ಹರ್ಲಾಪುರ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಕಣ್ಣು ತೆರೆಸುವ ಕತೆ. ಸುಮಾರು 10 ಹಳ್ಳಿಯ 30,000ಕ್ಕೂ ಹೆಚ್ಚು ಜನರ ಜೀವದೊಂದಿಗೆ ಆರೋಗ್ಯ ಇಲಾಖೆ ಆಡುತ್ತಿರುವ ಈ ನಿರ್ಲಕ್ಷ್ಯದ ಆಟದ ಕರಾಳ ಮುಖ ಇಲ್ಲಿದೆ ನೋಡಿ. ಸರ್ಕಾರ ಬಡವರ ಆರೋಗ್ಯಕ್ಕಾಗಿ ಕೋಟ್ಯಾಂತರ ರೂಪಾಯಿ ನೀರು ಹರಿಸುತ್ತಿದೆ. ಆದ್ರೆ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಆ ಹಣವೆಲ್ಲ ಬೂದಿ ಮುಚ್ಚಿದ ಕೆಂಡದಂತಾಗಿದೆ. ಇದಕ್ಕೆ ಸಾಕ್ಷಿ ಕೊಪ್ಪಳದ ಬಂಡಿ ಹರ್ಲಾಪುರದಲ್ಲಿರೋ ಈ ಪ್ರಾಥಮಿಕ ಆರೋಗ್ಯ ಕೇಂದ್ರ. ಬೊಂಬಾಟಾಗಿ 1,45 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಈ ಆಸ್ಪತ್ರೆ ನಿರ್ಮಾಣವೇನೋ ಆಯ್ತು. ಉದ್ಘಾಟನೆಯಾಗಿ ಬರೋಬ್ಬರಿ 6 ವರ್ಷಗಳೇ ಕಳೆದವು. ಆದ್ರೆ ಇಲ್ಲಿಗೆ ಬರೋ ಬಡ ರೋಗಿಗಳಿಗೆ ಮಾತ್ರ ಸೂಕ್ತ ಚಿಕಿತ್ಸೆ ಸಿಗ್ತಿಲ್ಲ. ಡಾಕ್ಟರ್ ಹಾಗೂ ಸಿಬ್ಬಂದಿ ಕೊರತೆಯಿಂದಾಗಿ ಬಡ ರೋಗಿಗಳು ನಿತ್ಯ ಪರದಾಡುವ ಸ್ಥಿತಿ ನಿರ್ಮಾಣವಾಗ್ತಿದೆ. ಹೊಸ ಬಂಡಿ ಹರ್ಲಾಪುರ, ಕೊಪ್ಪಳ ತಾಲೂಕು, ಕೊಪ್ಪಳ ಡಿಸ್ಟ್ರಿಕ್ಟ್ ನಮ್ಮದು. ಇದು ಪ್ರಾಥಮಿಕ ಆರೋಗ್ಯ ಕೇಂದ್ರ. ಇದು ಸುಮಾರು 5 ರಿಂದ 6 ವರ್ಷ ಆಯಿತು ನಿರ್ಮಾಣ ಆಗಿ. ಇದು ಕೇವಲ ಉದ್ಘಾಟನೆ ಮಾಡಿ ಹೋದವರು, ಹಿರಿಯರಾಗಲಿ, MLA ಆಗಲಿ, ಯಾರಾದರೂ ಆಗಲಿ ಇಲ್ಲಿ ಕೂಡ ತಲೆ ಕೂಡ ಹಾಕಿಲ್ಲ. ಸಾರ್ವಜನಿಕರಿಗೆ ಏನು ತೊಂದರೆ ಇದೆ ಅನ್ನೋದು ಕೂಡ ಅವರಿಗೆ ಇದುವರೆಗೂ ಇದಿಲ್ಲ. ಇಲ್ಲಿ ಮುಖ್ಯವಾಗಿ ರಸ್ತೆ ಇಲ್ಲ, ಮೇನ್ ದಾರಿ ಇಲ್ಲ. ಇಲ್ಲಿ ಮೇನ್ ರೋಡ್ ಬಂದ್ಬಿಟ್ಟು 100 ಮೀಟ್ರಲ್ಲಿದೆ. ಆ 100 ಮೀಟ್ರಿಂದ ದಾರಿ ಮಾಡಿದ್ರೆ ಒಳ್ಳೆ ಅನುಕೂಲ ಆಗುತ್ತೆ ಜನಗಳಿಗೆ. ಅದು ಕೂಡ ಮಾಡೋಕ್ಕೆ ಇನ್ನೂ ತಯಾರಿಲ್ಲ. ಸುಮಾರು 6 ವರ್ಷ ಆಯಿತು. ಆಂಬ್ಯುಲೆನ್ಸ್ ಇಲ್ಲ, ಸರಿಯಾಗಿ ಸಿಬ್ಬಂದಿಗಳಿಲ್ಲ, ಇಲ್ಲಿ ಸಾಮಗ್ರಿಗಳಿಲ್ಲ. ಸುಮಾರು ಜನ ಹೆರಿಗೆ ಪೇಷಂಟ್ಸ್ ಇದ್ರು ಕೂಡ ಇಲ್ಲಿಂದ 20 ಕಿಲೋಮೀಟರ್ ದೂರನೇ ಹೋಗಬೇಕು. ಸುಮಾರು 1,45 ಲಕ್ಷ ವೆಚ್ಚದಲ್ಲಿ ನಿರ್ಮಾಣ ಮಾಡಿರ್ತಕ್ಕಂಥ ಈ ಆಸ್ಪತ್ರೆ ಯಾವುದಕ್ಕೂ ಒಂದು ಉಪಯೋಗ ಇಲ್ಲದ ಥರ ಆಗಿದೆ. ಅಂದ ಹಾಗೆ ಈ ಬಂಡಿ ಹರ್ಲಾಪುರ ಆರೋಗ್ಯ ಕೇಂದ್ರವನ್ನ ನಂಬಿಕೊಂಡು ಒಂದೆರಡು ಹಳ್ಳಿಯಲ್ಲ, ಶಿವಪುರ, ಮಹಮ್ಮದ್ ನಗರ, ಅತ್ತಿವಟ್ಟಿ, ನಾರಾಯಣಪೇಟೆ, ಅಯೋಧ್ಯ, ಬಸಾಪುರ ಸೇರಿದಂತೆ ಸುತ್ತಮುತ್ತಲಿನ 10ಕ್ಕೂ ಹೆಚ್ಚು ಗ್ರಾಮಗಳಿವೆ. ಸುಮಾರು 30,000ಕ್ಕೂ ಅಧಿಕ ಜನಸಂಖ್ಯೆ ಹೊಂದಿರೋ ಈ ಭಾಗದಲ್ಲಿ ತುರ್ತು ಸಮಯದಲ್ಲಿ ಆಂಬ್ಯುಲೆನ್ಸ್ ಸೇವೆಯೂ ಸಿಗ್ತಿಲ್ಲ. ಪರಿಣಾಮ ಗರ್ಭಿಣಿಯರು, ವೃದ್ಧರು ಹಾಗೂ ತುರ್ತು ರೋಗಿಗಳು ಜೀವ ಭಯದಲ್ಲೇ ಆಸ್ಪತ್ರೆಗೆ ಅಲಿಯುವಂತಾಗಿದೆ. ಇಷ್ಟೇ ಅಲ್ಲ, ಮುಖ್ಯ ರಸ್ತೆಯಿಂದ ಆಸ್ಪತ್ರೆಗೆ ಇರೋದು ಕೇವಲ 100 ಮೀಟರ್ ಅಂತರ. ಆದ್ರೆ ಈ 100 ಮೀಟರ್ ರಸ್ತೆಯನ್ನ ನಿರ್ಮಿಸಲು ಜನಪ್ರತಿನಿಧಿಗಳಿಗಾಗಲಿ ಅಧಿಕಾರಿಗಳಿಗಾಗಲಿ ಮನಸ್ಸಾಗ್ತಿಲ್ಲ. ಮಳೆ ಬಂದ್ರೆ ಸಾಕು, ಕೆಸರುಗದ್ದೆಯಾಗೋ ಈ ರಸ್ತೆಯಲ್ಲಿ ರೋಗಿಗಳನ್ನು ಹೊತ್ತುಕೊಂಡು ಹೋಗಬೇಕಾದ ಶೋಚನೀಯ ಸ್ಥಿತಿ ಇಲ್ಲಿದೆ. ನಮ್ಗೆ ಏನಾರು ಸೀರಿಯಸ್ ಆಗಿತ್ತು ಅಂದ್ರೆ ಮತ್ತೊಂದು ಹೊತ್ತು ಏನಾರು ಅಡ್ಮಿಟ್ ಮಾಡ್ತೀರಂದ್ರೆ ಏನು ಬಂದಿಲ್ಲ, ನಾವೇನು ಮಾಡೋಣ ಅಂತಾರೆ. ಕೇಳಿದ್ರೆ ನಾವು ಇಲ್ಲ ಕೊಟ್ಟು ಹೋಗ್ಬೇಕು, ಇಲ್ಲ ಮುಂಡ್ರಾಬಾದ್ ಹೋಗ್ಬೇಕು, ಇಲ್ಲ ಯತ್ನಾಳ್ ಹೋಗ್ಬೇಕು, ನಮಗೇನು ಅನುಕೂಲ ಇಲ್ಲ. ಸುಮ್ಮನೆ ದವಾಖಾನೆ ಕಟ್ಟಾರ ಕೈ ಬಿಟ್ಟಾರ. ನೀವು ಕಾಯ ಕಚ್ಚಿ ಒಂದು ಗುಳಿಗೆ ಕೂಡ ಇಲ್ಲಿ ಅದು ಏನೋ ತಿನ್ನೋದೇ 2 ತಿನ್ನೋದೇ ಬರ್ತೈತಿ. ಬಂದು ಗುಳಿಗೆ ಕೊಟ್ಟು ಅಂದ್ರೆ ಅವ್ರು ಪಾಪ ಇದ್ದದ್ದ ನಮಗೆ ಕೊಡ್ತಾರೆ. ಇಲ್ಲದ ಕೊಡೋಂದ್ರೆ ಅವ್ರು ಎಲ್ಲಿಂದ ಕೊಡ್ತಾರೆ? ನಮಗೇನು ಅನುಕೂಲ ಇಲ್ಲ. ಇದೆಲ್ಲ ನಮ್ಗೆ ಅನುಕೂಲ ಮಾಡಿ ಕೊಡ್ಬೇಕು. 5 ವರ್ಷ ಮೇಲೆ ಆಯ್ತು. 5 ವರ್ಷ 6 ವರ್ಷ ಬಿಟ್ಟು ಏನೂ ಇಲ್ಲ. ಯಾವುದೋ ಒಂದು ಯಾರಿಗಿಲ್ಲ, ಒಂದು ಗ್ಲೂಕೋಸ್ ಹಚ್ಚಕ್ಕಿಲ್ಲ. ನಮಗಾಗಿ ಬೇಕಂತಂದ್ರೆ ನಾವು ಹೋಗಿ ತಂದು ಹಚ್ಕೋಬೇಕು. ಒಟ್ಟಿನಲ್ಲಿ 1,45 ಲಕ್ಷ ರೂಪಾಯಿ ವೆಚ್ಚ ಮಾಡಿ ಕಟ್ಟಿದ ಆಸ್ಪತ್ರೆ ಇವತ್ತು ಶೋಕಾಸ್ ವಸ್ತುವಾಗಿದೆ. ವೈದ್ಯರಿಲ್ಲದೆ, ರಸ್ತೆ ಇಲ್ಲದೆ 30,000 ಜನರು ಅನುಭವಿಸುತ್ತಿರೋ ನರಕ ಯಾತನೆಗೆ ಕೊನೆ ಎಂದು ಇನ್ನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ಕಣ್ಣು ಮುಚ್ಚಿ ಕುಳಿತುಕೊಳ್ಳದೆ ತಕ್ಷಣವೇ ವೈದ್ಯರನ್ನ ನೇಮಿಸಿ ರಸ್ತೆ ವ್ಯವಸ್ಥೆ ಕಲ್ಪಿಸ್ತಾರ? ಕಾದು ನೋಡಬೇಕಿದೆ. ಕರೀಂ, ಫ್ರೀಡಂ ಟಿವಿ, ಕೊಪ್ಪಳ. ಎಸ್ ವೀಕ್ಷಕರೇ, ಇದು ಕೊಪ್ಪಳ ಜಿಲ್ಲೆಯ ಬಂಡಿ ಹರ್ಲಾಪುರದಲ್ಲಿರುವಂತಹ ಪ್ರಾಥಮಿಕ ಆರೋಗ್ಯ ಕೇಂದ್ರದ ದುಸ್ಥಿತಿ. ಒಂದಲ್ಲ ಎರಡಲ್ಲ, ಈ ಕಟ್ಟಡ ಉದ್ಘಾಟನೆಯಾಗಿ ಬರೋಬ್ಬರಿ 6 ವರ್ಷ ಆಗಿದೆ. ಆದ್ರೂ ಕೂಡ ಒಂದು ಸರಿಯಾದ ಕನಿಷ್ಠ ಮೂಲಭೂತ ಸೌಕರ್ಯ ಇಲ್ಲ ಅಂದ್ರೆ ಸಂಬಂಧಪಟ್ಟ ಅಧಿಕಾರಿಗಳು ಏನ್ ಮಾಡ್ತಾ ಇದ್ದೀರಾ? ಏನ್ ಕ್ರಮ ಕೈಗೊಳ್ತಿದ್ದೀರಾ? ಶಾಸಕರು ಏನ್ ಮಾಡ್ತಾ ಇದ್ದಾರೆ? ಈ ರೀತಿಯಾಗಿ ಪ್ರಶ್ನೆಗಳು ಉದ್ಭವವಾಗ್ತಾ ಇದೆ. ಕಳೆದ 6 ವರ್ಷದಿಂದ ಇದೇ ಪರಿಸ್ಥಿತಿ ಆದ್ರೆ
ಜನಸಾಮಾನ್ಯರು ಸ್ಥಳೀಯರು ಎಲ್ಲಿ ಹೋಗ್ಬೇಕು ಹಾಗಾದ್ರೆ? ಆ ಜನತೆಗಳು 30,000ಕ್ಕೂ ಹೆಚ್ಚು ಜನತೆ ವಾಸಿಸುವಂತಹ ಸ್ಥಳ ಯಾವ ಪ್ಲೇಸಿಗೆ ಹೋಗ್ಬೇಕು? ಆಸ್ಪತ್ರೆಯನ್ನು ಸರಿಯಾಗಿ ನಿರ್ವಹಣೆ ಮಾಡಕ್ಕಾಗಲಿಲ್ಲ ಅಂದ್ರೆ ಏನ್ ಮಾಡ್ತಾ ಇದ್ದಾರೆ ಅಧಿಕಾರಿಗಳು? ಒಂದು ಸರಿಯಾದ ರಸ್ತೆ ಇಲ್ಲ, ಮುಖ್ಯ ರಸ್ತೆಯಿಂದ ಆಸ್ಪತ್ರೆಗೆ 100 ಮೀಟರ್ ಅಂತರ ಮಾತ್ರ ಇರುವಂತಕ್ಕದ್ದು. ಆದ್ರೂ ಕೂಡ ಒಂದು ಸರಿಯಾದ ವ್ಯವಸ್ಥೆ ಮಾಡಲ್ಲ ಅಂದ್ರೆ ಮಳೆ ಬಂದ್ರೆ ಆ ರಸ್ತೆಯಲ್ಲಿ ನಡೆದುಕೊಂಡು ಹೋಗಕ್ಕಾಗಲ್ಲ ಅಂತ ಅಲ್ಲಿನ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಎತ್ಕೊಂಡು ಹೋಗ್ಬೇಕಾಗುತ್ತೆ ಅಂತ ಪ್ರತಿದಿನ ಇದೇ ಗೋಳ ಆದ್ರೆ ಆ 30,000 ಜನತೆಯ ಕಷ್ಟಕ್ಕೆ ಧ್ವನಿ ಆಗೋದು ಯಾರು ಹಾಗಾದ್ರೆ? ಪ್ರತಿದಿನ ಇದೇ ಸಮಸ್ಯೆ ಆದ್ರೆ ರಾಜ್ಯ ಸರ್ಕಾರ ಏನ್ ಮಾಡ್ತಾ ಇದೆ? ಆರೋಗ್ಯ ಸಚಿವರು ಏನ್ ಮಾಡ್ತಾ ಇದ್ದಾರೆ? UT ಖಾದರ್ ಅವರು ನೂತನ ಸಚಿವರಾಗಿ ನೀವು ಅಧಿಕಾರ ಸ್ವೀಕಾರ ಮಾಡ್ಕೊಂಡಿದ್ದೀರಾ. ಈ ಬಗ್ಗೆ ಗಮನ ಹರಿಸಬೇಕು ನೀವು. ಯಾಕೆಂದ್ರೆ ಹಿಂದೇನಾಯ್ತು ಮುಂದೇನಾಯ್ತು ಅನ್ನೋದು ಬೇಡ, ಈ ವಿಚಾರ ಬೇಡ. 6 ವರ್ಷದಿಂದ ಇದೇ ಪರಿಸ್ಥಿತಿ ಅಂದ್ರೆ ಈ ಬಗ್ಗೆ ನೀವು ಈ ವಿಚಾರವನ್ನು ನೀವು ತಿಳಿದುಕೊಳ್ಳಲೇಬೇಕು. ಯಾಕಂದ್ರೆ ಒಂದು ದಿನದ ಸಮಸ್ಯೆ 2 ದಿನದ ಸಮಸ್ಯೆ ಅಲ್ಲ, ಪ್ರತಿದಿನದ ಈ ಸಮಸ್ಯೆ ಆಗ್ತಿರುವಂತ. ಹಾಗಾದ್ರೆ ಏನಾಗ್ತಾ ಇದೆ ಇಲ್ಲಿ? ಸಂಬಂಧಪಟ್ಟ ಅಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ ಅಂತ ಪ್ರಶ್ನೆಗಳು ಉದ್ಭವ ಆಗ್ತಾ ಇದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ, ಕೊಪ್ಪಳ ಪ್ರತಿನಿಧಿ ಕರೀಂ ಸಲೀಂ ಅವರು ನಮ್ಮ ಜೊತೆ ಇದ್ದಾರೆ ಮಾತನಾಡೋದಕ್ಕೆ. ಎಸ್ ಕರೀಂ ಸಾಮ್ ಅವರೇ, ಈಗೇನು ಈ ಕೊಪ್ಪಳ ಆಸ್ಪತ್ರೆ ಇರುವಂತಕ್ಕದ್ದು ಪ್ರಾಥಮಿಕ ಅಸಲಿ ಮುಖ ಬಯಲಾಗಿರುವಂತಕ್ಕದ್ದು ಒಂದಲ್ಲ ಎರಡಲ್ಲ 6 ವರ್ಷದಿಂದ ಈ ಉದ್ಘಾಟನೆ ಆಗಿದೆ ಈ ಕಟ್ಟಡ. ಒಂದು ಸರಿಯಾದ ವ್ಯವಸ್ಥೆ ಇಲ್ಲ, ಒಂದು ಸರಿಯಾದ ರಸ್ತೆ ನಿರ್ಮಾಣ ಆಗಿಲ್ಲ. ಮುಖ್ಯ ರಸ್ತೆಯಿಂದ 100 ಮೀಟರ್ ಅಂತರದಲ್ಲಿ ಆಸ್ಪತ್ರೆ ಇದೆ, ಆದ್ರೂ ಒಂದು ರಸ್ತೆ ನಿರ್ಮಾಣ ಆಗಿಲ್ಲ ಅಂದ್ರೆ ಜನಪ್ರತಿನಿಧಿಗಳ ಸಾಧನೆ ಏನು ಹಾಗಾದ್ರೆ? ಏನೆಲ್ಲ ಡೀಟೇಲ್ಸ್ ಕೊಡ್ತೀರಾ? ಹೌದು ಸುರಭಿ ಅವರೇ, ಕೊಪ್ಪಳ ಜಿಲ್ಲೆಯ ಬಂಡಿಯರ್ಲಾಪುರ ಗ್ರಾಮದ ಪ್ರಾಥಮಿಕ ಆರೋಗ್ಯ ಕೇಂದ್ರ ಉದ್ಘಾಟನೆಗೊಂಡು ಸುಮಾರು 6 ವರ್ಷಗಳು ಕಳೆದಿವೆ. ಹಾಗೂ ಇಲ್ಲಿ ಸ್ಥಳೀಯ ಶಾಸಕರಾದ ಕೆ ರಾಘವೇಂದ್ರ ರೆಡ್ಡಿ ಅವರು ಸತತ 3 ಬಾರಿ ಶಾಸಕರಾದರು. ಅವರ ಅವಧಿಯಲ್ಲಿ ನಿರ್ಮಾಣಗೊಂಡ ಈ ಆಸ್ಪತ್ರೆ 6 ವರ್ಷಗಳು ಕಳೆದಿವೆ. ಆದರೂ ಸಹ ಈ ಮೂಲಭೂತ ಸೌಕರ್ಯಗಳು ಯಾವುದೇ ರೀತಿಯಲ್ಲಿ ಇಲ್ಲ. ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಹಾಗೂ ಈ ಆಸ್ಪತ್ರೆಗೆ ಸಂಬಂಧಪಟ್ಟಂತೆ ಆಂಬ್ಯುಲೆನ್ಸ್ ವ್ಯವಸ್ಥೆ, ರಸ್ತೆ ವ್ಯವಸ್ಥೆ ಹಾಗೂ ಎಕ್ಸ್ರೇ, ECG ಹಾಗೂ ಸಂಬಂಧಪಟ್ಟ ಆಸ್ಪತ್ರೆಗೆ ಸಂಬಂಧಪಟ್ಟ ಯಾವುದೇ ರೀತಿ ಮೂಲ ಇಲ್ಲದ ಕಾರಣ ಸ್ಥಳೀಯರು ಸತತ 6 ವರ್ಷಗಳಿಂದ ತೊಂದರೆಯನ್ನು ಅನುಭವಿಸುತ್ತಿದ್ದಾರೆ. ಹಾಗೂ ಪ್ರಮುಖವಾಗಿ ಹೇಳ್ಬೇಕಂದ್ರೆ ಈ ಆಸ್ಪತ್ರೆ ಪಕ್ಕ 100 ಮೀಟರ್ ಅಂತರವಿದ್ದರೂ ಕೂಡ ಈ ರಸ್ತೆ ಮಾಡಲಾಗದ ಸ್ಥಿತಿ ಗ್ರಾಮದ ಮುಖಂಡರಲ್ಲಿ ನಾವು ನೋಡಬಹುದು. ಹಾಗೂ ಆಸ್ಪತ್ರೆಗೆ ಹೋಗ್ಬೇಕಂದ್ರೆ ಓಣಿ ಗಲ್ಲಿಯಲ್ಲಿ ಕೇಳಿಕೊಂಡು ಹೋಗುವ ಪರಿಸ್ಥಿತಿ ಬಂದಿದೆ. ಆಸ್ಪತ್ರೆ ಎಲ್ಲಿದೆ ಎಂದು ಕೇಳಿಕೊಂಡು ಹೋಗುವ ಪರಿಸ್ಥಿತಿ ಅಲ್ಲಿ ನಿರ್ಮಾಣವಾಗಿದೆ ಎಂಬುದು ನಾವು ಹೇಳ್ಬೋದು. ಅಲ್ಲಿನ ಆಸ್ಪತ್ರೆ ಆಡಳಿತ ಮಂಡಳಿ ಏನಂತ ಇದ್ದಾರೆ ಅಂತ? ಯಾಕೆಂದ್ರೆ ಇಷ್ಟು ಸಮಸ್ಯೆ ಆಗ್ತಾ ಇದೆ ಅಂದ್ರೆ ಸಂಬಂಧಪಟ್ಟ ಇಲಾಖೆಯವರಿಗೆ ಅವರು ಮಾಹಿತಿ ನೀಡಿಲ್ವಾ? ಸಂಬಂಧಪಟ್ಟ ಇಲಾಖೆಗೆ ಮಾಹಿತಿ ನೀಡಿದ್ದೇವೆ, ಮಾಡುತ್ತೇವೆ ಅಂತ ಹೇಳ್ತಾ 6 ವರ್ಷಗಳ ಕಾಲ ಮುಂದುವರ್ಸ್ಕೊಂಡು ಬಂದಿದ್ದಾರೆ ಎಂಬುದು ಮಾಹಿತಿ ಇದೆ ಸುರಭಿ ಅವರೇ. ಓಕೆ, ಆದ್ರೂ ಇಷ್ಟು ದಿನ ಆದ್ರೂ ಒಂದಿನದ ಕತೆ 2 ದಿನದ ಕತೆ ಅಂದ್ರೆ ಓಕೆ ಕರೀಂ ಸಾಬ್, ಆದ್ರೆ ಇದು ಪ್ರತಿದಿನ ಕೂಡ 6 ವರ್ಷ ಆಗಿದೆ ಈ ಆಸ್ಪತ್ರೆ ಉದ್ಘಾಟನೆಯಾಗಿ. ಕೋಟಿ ವೆಚ್ಚದಲ್ಲಿ ಈ ಆಸ್ಪತ್ರೆ ನಿರ್ಮಾಣವಾಗಿದೆ. ಆದ್ರೂ ಕೂಡ ಒಂದು ಕನಿಷ್ಠ ಮೂಲಭೂತ ಸೌಕರ್ಯ ಇಲ್ಲ ಅಂದ್ರೆ ಹೇಗೆ ಅಂತ? ಹೌದು ಸುರಭಿ ಅವರೇ, ಈ ಆಸ್ಪತ್ರೆ ನಿರ್ಮಾಣದ ವೆಚ್ಚ 1,45,00,000 ರೂಪಾಯಿಗಳಲ್ಲಿ ಆಸ್ಪತ್ರೆಯನ್ನು ನಿರ್ಮಾಣ ಮಾಡಿ ಬರೀ ಶೋಕೇಸ್ಗೋಸ್ಕರ ಇಟ್ಟಿದ್ದಾರೆ ಎಂಬುದು ಸಾರ್ವಜನಿಕರ ಅಭಿಪ್ರಾಯವಾಗಿದೆ. ಹಾಗೂ ಇಲ್ಲಿ ಸ್ಥಳೀಯ ಶಾಸಕರು ಕೂಡ ಗಮನ ಹರಿಸದೇ ಇರುವುದು ಪ್ರಮುಖ ಅನುಮಾನಕ್ಕೆ ಕಾರಣವಾಗಿದೆ ಎಂಬುದು ನಾವು ಹೇಳ್ಬೋದು. ಆರೋಗ್ಯ ಸಚಿವರಿಗೆ ಈ ಬಗ್ಗೆ ಮಾಹಿತಿ ಇದೆಯಾ ಅಂತ? ಆರೋಗ್ಯ ಸಚಿವರಿಗೆ ಮಾಹಿತಿ ಇದೇನಾ ಇಲ್ಲವ ಅವರಿಗೆ ಈ ಸದ್ಯದ ಮಟ್ಟಿಗೆ 2 ತಿಂಗಳ UT ಖಾದರ್ ಅವರು ಸದ್ಯ ಆರೋಗ್ಯ ಸಚಿವರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಅವರ ಗಮನಕ್ಕೆ ಇದ್ದರೆ ಇದು ಖಂಡಿತವಾಗಿ ಆಸ್ಪತ್ರೆಯ ಮೂಲಭೂತ ಸೌಕರ್ಯಗಳು ಏನು ಕೊರತೆ ಇದೆ ಅದು ನೀಗಬಹುದೆಂಬುದು ಜನಾಭಿಪ್ರಾಯದ ಆಶಯವಾಗಿದೆ. ಡೀಟೇಲ್ಸ್ಗಾಗಿ ಧನ್ಯವಾದಗಳು. ಎಸ್, ಇದೀಗ ಕೊಪ್ಪಳ ಬಂಡಿ ಹರ್ಲಾಪುರದಲ್ಲಿರುವಂತಹ
ಪ್ರಾಥಮಿಕ ಕೇಂದ್ರದ ಅಸಲಿ ಬಣ್ಣ ಬಯಲಾಗ್ತಾ ಇರುವಂತಕ್ಕದ್ದು. ಒಂದಲ್ಲ ಎರಡಲ್ಲ 6 ವರ್ಷದಿಂದ ಈ ಕಟ್ಟಡ ಇದೆ, ಆದ್ರೂ ಕೂಡ ಕನಿಷ್ಠ ಮೂಲಭೂತ ಸೌಕರ್ಯ ಇಲ್ಲ ಅಂದ್ರೆ ಏನ್ ಮಾಡ್ಬೇಕು, ಅಲ್ಲಿನ ಜನತೆ ಏನ್ ಮಾಡ್ಬೇಕು, ಹಾಗಾದ್ರೆ ಏನ್ ಮಾಡ್ಬೇಕು? ಇಷ್ಟು ಸಮಸ್ಯೆಗಳಾಗ್ತಾ ಇದೆ ಅಂದ್ರೆ ಸಂಬಂಧಪಟ್ಟ ಇಲಾಖೆಯವರು, ಅಲ್ಲಿನ ಶಾಸಕರು ಏನ್ ಮಾಡ್ತಾ ಇದ್ದಾರೆ? ಆಸ್ಪತ್ರೆ ಆಡಳಿತ ಮಂಡಳಿ ಕೂಡ ಈ ಬಗ್ಗೆ ಮಾಹಿತಿ ನೀಡಿದ್ರೆ ಆದ್ರೂ ಕೂಡ ಇನ್ನು ಕ್ರಮ ಆಗಿಲ್ಲ ಅಂದ್ರೆ 30,000 ಜನತೆಯ ಕತೆ ಏನೋ ಎಮರ್ಜೆನ್ಸಿ ಅದು ಆಯ್ತು ಅಂದ್ರೆ ಏನ್ ಮಾಡ್ಬೇಕು, ಎಲ್ಲಿ ಹೋಗ್ಬೇಕು ಅಂತ. ಸರ್ಕಾರಿ ಆಸ್ಪತ್ರೆಗಳು ಅಂದ್ರೆ ಮೂಗು ಮುರಿಯುವವರೇ ಹೆಚ್ಚು. ಯಾಕೆ ಹೆಚ್ಚು ಅನ್ನೋದು ಇಂತಹ ಉದಾಹರಣೆಗಳು. ಇಂತಹ ಆಸ್ಪತ್ರೆಗಳನ್ನ ನೀಟಾಗಿ ಮೇಂಟೈನ್ ಮಾಡಿಲ್ಲ ಅಂದ್ರೆ ಯಾರು ಬರ್ತಾರೆ? ಆದ್ರೆ ಬಡವರಿಗೆ ಬೇರೆ ಆಪ್ಷನ್ ಇಲ್ಲ. ಅವರು ಬಡವರಾಗಿ ಅವರು ದುಡ್ಡು ಬೇರೆ ಖಾಸಗಿ ಆಸ್ಪತ್ರೆಯಲ್ಲಿ ದುಡ್ಡು ವೆಚ್ಚ ಭರಿಸೋಕ್ಕಾಗದ ಇಲ್ಲ ಅಂತಾನೆ ಅವರು ಇಂಥ ಆಸ್ಪತ್ರೆಗಳಿಗೆ ಬರ್ತಾರೆ. ಆದ್ರೆ ನೀಟಾಗಿ ನೀವು ಒಂದು ಆಸ್ಪತ್ರೆಯನ್ನು ಮೇಂಟೈನ್ ಮಾಡಕ್ಕಾಗಿಲ್ಲ ಅಂದ್ರೆ ಹೇಗೆ ಬರ್ತಾರೆ? ಹಾಗಾದ್ರೆ ಬಡವರ ಜೀವದ ಜೊತೆ ನೀವು ಚೆಲ್ಲಾಟ ಆಡ್ತಾ ಇದ್ದೀರಾ. ಒಂದಲ್ಲ ಎರಡಲ್ಲ 10ಕ್ಕೂ ಹೆಚ್ಚು ಗ್ರಾಮಗಳು ಈ ಆಸ್ಪತ್ರೆ ಮೇಲೆ ಡಿಪೆಂಡ್ ಆಗಿದೆ. ಆದ್ರೂ ಕೂಡ 6 ವರ್ಷದಿಂದ ಇದೇ ಕಥೆಯಾದ್ರೆ ಹೇಗೆ? ಸಂಬಂಧಪಟ್ಟ ಅಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ? ಆರೋಗ್ಯ ಸಚಿವರು ಏನ್ ಮಾಡ್ತಾ ಇದ್ದಾರೆ? ಈ ಬಗ್ಗೆ ಮಾಹಿತಿ ಇಲ್ವಾ? ಜನಪ್ರತಿನಿಧಿಗಳು ಚುನಾವಣೆ ಬಂದಾಗ ಮನೆ ಮನೆ ಬಾಗ್ಲಿಗೆ ಹೋಗ್ತೀರಾ, ಓಟ್ ಕೇಳ್ತೀರಾ? ಈ ಸಮಸ್ಯೆ ಆದಾಗ ಎಲ್ಲಿ ಹೋಗ್ತೀರಾ ನೀವು? ಸಮಸ್ಯೆ ಆದಾಗ ಎಲ್ಲಿ ಕೇಳ್ತೀರಾ? ಓಟ್ ಹಾಕಿದಾಗ ಮಾತ್ರ ನೀವು ಕೈ ಮುಗಿಯೋದಷ್ಟೇ. ಆಮೇಲೆ ಸಮಸ್ಯೆಗಳಿಗೆ ನೀವು ಯಾವತ್ತೂ ಸ್ಪಂದನೆ ನೀಡಲ್ಲ. ಮತ್ತೆ ಹೇಗ್ರಿ ನೀವು ಜನಪ್ರತಿನಿಧಿಗಳಾಗ್ತೀರಾ? ನೀವು ಜನಪ್ರತಿನಿಧಿಗಳ ಆಗೋದು ನಮ್ಮಂತಹ ಮತದಾರರಿಂದ ಮಾತ್ರ ನೀವು ಜನಪ್ರತಿನಿಧಿಗಳಾಗೋದು. ಜನಪ್ರತಿನಿಧಿಗಳಾಗಿ ನೀವು ಜನಸಾಮಾನ್ಯರ ಸೇವೆ ಮಾಡಲಿಲ್ಲ ಅಂದ್ರೆ ಹೇಗೆ? 30,000ಕ್ಕೂ ಹೆಚ್ಚು ಜನತೆ ಅಲ್ಲಿ ವಾಸ ಇದ್ದಾರೆ. ಅಷ್ಟು ಸಮಸ್ಯೆ ಆಗ್ತಾ ಇದೆ. ಏನಾದ್ರೂ ಸಮಸ್ಯೆ ಆದ್ರೆ, ಮಳೆ ಬಂದ್ರೆ ಅಂತೂ ಆ ರಸ್ತೆಯಲ್ಲಿ ನಡೆಯಕ್ಕೆ ಆಗಲ್ಲ. ಏನ್ ಮಾಡ್ಬೇಕು ಅಲ್ಲಿನ ಸ್ಥಳೀಯರು? ಹಾಗಾದ್ರೆ ಒಂದು 100 ಮೀಟರ್ ಅಂತರದಲ್ಲಿರುವಂತಹ ಆಸ್ಪತ್ರೆಗೆ ರಸ್ತೆ ನಿರ್ಮಾಣ ಮಾಡಕ್ಕೆ ಇಷ್ಟು ದಿನ ಬೇಕಾ? ಇಷ್ಟು ದಿನ ಬೇಕಾಗುತ್ತಾ? ಹಾಗಾದ್ರೆ ಏನ್ ಮಾಡ್ತಾ ಇದ್ದೀರಾ? ಸಂಬಂಧಪಟ್ಟ ಒಂದ್ ಸಮಸ್ಯೆ ಆದ್ರೆ ಓಕೆ, 2 ಸಮಸ್ಯೆ ಆದ್ರೆ ಓಕೆ, ದಿನನಿತ್ಯ ಇದೇ ಸಮಸ್ಯೆ ಆದ್ರೆ ವೈದ್ಯರಿಲ್ದೇನೆ ಆಸ್ಪತ್ರೆಗೆ ರೋಗಿಗಳು ಹೋಗಿ ಏನ್ ಮಾಡ್ತಾರೆ? ಸುಮ್ಮನೆ ಬೆಡ್ ಮೇಲೆ ಮಲ್ಕೊಂಡು ವಾಪಸ್ ಬಂದ್ಬಿಡದ? ಬಡವರು ಯಾಕೆ ಸರ್ಕಾರಿ ಆಸ್ಪತ್ರೆಗಳಿಗೆ ಹೋಗ್ತಾರೆ? ವೆಚ್ಚ ಭರಿಸೋದಾಗ ಆಗೋದಿಲ್ಲ ಅಂತ ಖಾಸಗಿ ಆಸ್ಪತ್ರೆಗಳಿಗೆ ವೆಚ್ಚ ಭರಿಸೋಕೆ ಆಗಲ್ಲ ಅಂತ ಗೌರ್ಮೆಂಟ್ ಹಾಸ್ಪಿಟ್ಲುಗಳಿಗೆ ಬರ್ತಾರೆ. ಈ ತರ ಸಮಸ್ಯೆಗಳಿದ್ರೆ ಮತ್ಯಾಕೆ ಬರ್ತಾರೆ? ಹಾಗಾದ್ರೆ ಬಡವರ ಜೀವನ ಜೊತೆ ನೀವು ಚೆಲ್ಲಾಟ ಆಡ್ತಾ ಇದ್ದೀರಾ. ಈ ಬಗ್ಗೆ ಮಾತನಾಡಕ್ಕೆ ಸ್ವತಃ ಸ್ಥಳೀಯರಾಗಿರುವಂತಹ ಪಾಷಾ ಹಾಗೆ ಉಗ್ಗಪ್ಪ ಅವರು ನಮ್ಮ ಜೊತೆ ಇದ್ದಾರೆ. ಸರ್ ನಮಸ್ತೆ. ನಮಸ್ತೆ ಸರ್, ಎಷ್ಟು ವರ್ಷದಿಂದ ಈ ಸಮಸ್ಯೆ ಆಗ್ತಾ ಇದೆ ಅಂತ? ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್. ಪಾಷಾ ಅವರೇ, ನಾನು ನಿಮ್ಮಿಂದ ಮೊದಲು ಆರಂಭ ಮಾಡ್ತೀನಿ. ಎಷ್ಟು ವರ್ಷದಿಂದ ಈ ಸಮಸ್ಯೆ ಆಗ್ತಾ ಇದೆ ಅಂತ? ಮೇಡಮ್, ಇದು ಆಸ್ಪತ್ರೆ ಏನು ಉದ್ಘಾಟನೆ ಮಾಡಿದ್ರಲ್ಲ ಮೇಡಮ್, ಅವಾಗಿಂದಾನು ತೊಂದರೆ ಇದೆ ಮೇಡಮ್. ಓಕೆ, ಈ ಆಸ್ಪತ್ರೆ ಉದ್ಘಾಟನೆಯಾಗಿ 6 ವರ್ಷ ಆಯ್ತು. 6 ವರ್ಷದಿಂದನೂ ಈ ಸಮಸ್ಯೆ ಇದೆಯಾ ಹಾಗಾದ್ರೆ? ಹೌದು ಮೇಡಮ್, ಅದಕ್ಕೆ ಸರಿಯಾದ ದಾರಿನೇ ಇಲ್ಲ ಮೇಡಮ್. ಈ ಬಗ್ಗೆ ನೀವು ಅಲ್ಲಿನ ಸ್ಥಳೀಯ ಜನಪ್ರತಿನಿಧಿ ಅಥವಾ ಶಾಸಕರಿಗೆ ಯಾರಿಗೂ ಕೂಡ ಮಾಹಿತಿ ನೀಡಿಲ್ವಾ ಅಂತ? ಮೇಡಮ್, ಗ್ರಾಮ ಪಂಚಾಯತಿ ಮೆಂಬರ್ಗಳಿಗೆ, ಆಮೇಲೆ ಅದೇನು ಕಾಂಟ್ರಾಕ್ಟ್ ಮಾಡಿದಾರಲ್ಲ ಅವರು ಸ್ಟಾರ್ಟಿಂಗ್ ಮಾಡ್ಬೇಕಾದ್ರೇನೆ ನಾವು ಹೇಳಿದೀವಿ, ನೀವು ಊರು ಸುತ್ತರ್ದು ಇದು ದಾರಿ ಮಾಡೋದ್ಕಿಂತ ನಮ್ಗೆ ಮೇನ್ ರೋಡಿಂದ 100 ಮೀಟರ್ ಇದೆ, ಅದು ಮೇನ್ ರೋಡಿಂದ ನಮ್ಗೆ ಇಲ್ಲಿ ದಾರಿ ಮಾಡ್ಕೊಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಂಡಿದ್ವಿ ಮೇಡಮ್. ಅವ್ರು ಮುಂದಿನ ದಿನಗಳಲ್ಲಿ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಈಗ ಇದುವರೆಗೂ 5 ರಿಂದ 6 ವರ್ಷ ಆಯ್ತು, ಅವ್ರು ಮಾಡೇ ಇಲ್ಲ ಮೇಡಮ್. ಓಕೆ, ಒಂದು ಸಮಸ್ಯೆ ಅಲ್ಲ, 2 ಸಮಸ್ಯೆ ಅಲ್ಲ, ಬಹಳ ಸಮಸ್ಯೆ ಆಗ್ತಿದೆ. ವೈದ್ಯರೇ ಇಲ್ಲ ಅನ್ನೋ ಮಾಹಿತಿ. ಏನು 6 ವರ್ಷದಿಂದ ಇದೇ ಪರಿಸ್ಥಿತಿನ? ವೈದ್ಯರೇ ಇಲ್ವಾ ಅಲ್ಲಿ? ಮೇಡಮ್, ಇದು ಸುಮಾರು 10 ಹಳ್ಳಿಗೆ ಒಂದು ಆಸ್ಪತ್ರೆ ಇದೆ ಮೇಡಮ್, ನಮ್ದು ಗೌರ್ಮೆಂಟ್ ಆಸ್ಪತ್ರೆ. ನಾವು ಇಲ್ಲಿಂದ 20 ಕಿಲೋಮೀಟರ್ ಮುನಿರಾಬಾದ್ ಅಂತ ಇದೆ ಗೌರ್ಮೆಂಟ್ ಆಸ್ಪತ್ರೆ, ಅಲ್ಲಿಗೆ ಹೋಗೋದು ನಮ್ಗೆ ತಪ್ತಾನೆ ಇಲ್ಲ ಮೇಡಮ್. ಮತ್ತೆ ನಮ್ಮೂರಲ್ಲಿ ಇದ್ದು ಆಸ್ಪತ್ರೆ ಪ್ರಯೋಜನ ಇಲ್ಲ ಅಂದ್ರೆ ಏನಕ್ಕೋಸ್ಕರ ಮೇಡಮ್? ಅದು 1,45,00,000 ಖರ್ಚು ಮಾಡಿ ಮಾಡಿರೋಂಥದ್ದು ಜನಗಳಿಗೆ ಉಪಯೋಗ ಆಗ್ಬೇಕಾ ಬೇಡವಾ? ಓಕೆ, ಈ ಬಗ್ಗೆ ಆಸ್ಪತ್ರೆ ಆಡಳಿತ ಮಂಡಳಿ ಏನಂತಾರೆ? ಈ ತರ ಸಮಸ್ಯೆ ಆಗ್ತಿದ್ಯಲ್ಲ ಅಂತ ನೀವು ಅವ್ರನ್ನ ಕೇಳಿಲ್ವಾ ಹಾಗಾದ್ರೆ? ಮೇಡಮ್, ಎಲ್ಲ ಕೇಳಿದೀವಿ ಮೇಡಮ್. ಆಯ್ತು ಮಾಡ್ತೀವಿ, ಇದು ಮಾಡ್ತೀವಿ ಅಂತಾರೆ, ಬಟ್ ಆ ಗದ್ದೆರಿಗೆ ಮಾತಾಡಿ ನಾವು ರೆಡಿ ಮಾಡ್ತೀವಿ ಅಂತಾರೆ ಮೇಡಮ್. ಅಷ್ಟೇ, ನಾವು ಕೇಳುವಾಗ ಒಮ್ಮೆ ಅದ್ರ ಬಗ್ಗೆ ಸ್ಪಂದಿಸ್ತಾರೆ, ಆಮೇಲೆ ಮರ್ತು ಬಿಡ್ತಾರೆ ಮೇಡಮ್. ಓಕೆ, ಹಾಗಾದ್ರೆ 6 ವರ್ಷದಿಂದ ಇದೇ ಸಮಸ್ಯೆ ಆಗ್ತಾ ಇರುವಂತದ್ದು? ಹೌದು ಮೇಡಮ್, ಅಲ್ಲಿ ಸಿಬ್ಬಂದಿಗಳಿಗೆ ಇರಕ್ಕೆ
ಒಂದು ಕ್ವಾರ್ಟರ್ಸ್ ವ್ಯವಸ್ಥೆ ಇಲ್ಲ ಮೇಡಮ್. ಅದು ಒಳಗಡೆನೆ ಒಂದು ಕೊಠಡಿ ತಗೊಂಡು ಅದರಲ್ಲೇ ವಾಸವಿದ್ದಾರೆ ಅಲ್ಲಿ ನರ್ಸ್. ಅಲ್ಲಿನ ರಸ್ತೆ ಪರಿಸ್ಥಿತಿ ಹೇಗಿದೆ ಸರ್? ಅಲ್ಲಿ ರಸ್ತೆನೇ ಇಲ್ಲ ಮೇಡಮ್. ಮೇನ್ ಅದಕ್ಕೆ ಅದು ಆಸ್ಪತ್ರೆ ಇದ್ದೂರವ್ರಿಗೆ ಗೊತ್ತಾಗಲ್ಲ, ನಮ್ಮೂರಲ್ಲಿರೋರಿಗೆ ಕೆಲವೊಬ್ಬರಿಗೆ ಗೊತ್ತಿರಲ್ಲ ಆಸ್ಪತ್ರೆ ಇದೆ ಅಂತ. ಓಕೆ ಓಕೆ, ಹೊರಗಡೆ ಹೋಗಿ ತೋರ್ಸ್ಕೊಂಡ್ ಬರ್ತಾರೆ ಮೇಡಮ್. ಮತ್ತೆ ಅದಿದ್ದು ಏನಕ್ಕೆ ಮೇಡಮ್, ಸುಮ್ಮನೆ ನಾಮಕಾವಸ್ಥೆ. ಓಕೆ ಓಕೆ, ಧನ್ಯವಾದಗಳು ಸರ್. ಎಷ್ಟು ಸ್ಥಳೀಯರು ಮಾತಾಡಬೇಕಾದ್ರೆ ಹೇಳ್ತಿದ್ದಾರೆ, ವ್ಯವಸ್ಥೆನೇ ಇಲ್ಲ, ಕನಿಷ್ಠ ಮೂಲಭೂತ ಸೌಕರ್ಯನೇ ಇಲ್ಲ ಅಂದರೆ ಆಸ್ಪತ್ರೆ ಇದ್ದು ಏನು ಯೂಸು? ನಿಜನೇ ಅಲ್ವಾ? 30,000 ಜನರು ಅಲ್ಲಿ ವಾಸ ಮಾಡ್ತಾರೆ ಅಂದರೆ ಸರಿಯಾದ ಒಂದು ಆಸ್ಪತ್ರೆ ವ್ಯವಸ್ಥೆ ಇಲ್ಲ ಅಂದರೆ ಇದ್ದು ಇಲ್ದೇ ಇರೋವಂಥದ್ದು ಯಾಕೆ ಬೇಕೋ ಆ ಆಸ್ಪತ್ರೆ? ಒಂದು ನೆಟ್ಟಗೊಂದು ವೈದ್ಯರಿಲ್ಲ, ಕನಿಷ್ಠ ಮೂಲಭೂತ ಸೌಕರ್ಯ ಇಲ್ಲ, 100 ಮೀಟರ್ ಅಂತರದಲ್ಲಿರುವಂತಹ ಆಸ್ಪತ್ರೆಯ ಒಂದು ಸರಿಯಾಗಿ ಒಂದು ರಸ್ತೆ ನಿರ್ಮಾಣ ಮಾಡೋಕ್ಕಾಗಲ್ಲ ಅಂದರೆ ಮತ್ತೆ ಯಾಕೆ ಬೇಕು ರಸ್ತೆ? ಜನಸಾಮಾನ್ಯರ ಸೇವೆ ಏನು ಮಾಡ್ತಾರೆ ಜನಪ್ರತಿನಿಧಿಗಳು? ಹಾಗಾದರೆ ಇಲ್ಲಿ ಚುನಾವಣೆ ಇದ್ದಾಗ ಬಂದ್ಬಿಡ್ತೀರಾ ಮನೆ ಬಾಗಿಲಿಗೆ? ಜನಸಾಮಾನ್ಯರ ಸಮಸ್ಯೆ ಯಾವಾಗ ಬಗೆಹರುತ್ತೆ? ನೀವು ಒಂದು ಸಮಸ್ಯೆಗೆ ಧ್ವನಿಯಾದಾಗ ಮಾತ್ರ ನೀವು ನಿಜವಾದ ಜನಪ್ರತಿನಿಧಿಗಳು ಆಗ್ತೀರಾ, ಇಲ್ಲ ಅಂದ್ರೆ ಯಾವುದೇ ಕಾರಣಕ್ಕೂ ನೀವು ನಿಜವಾದ ಜನಪ್ರತಿನಿಧಿಗಳು ಆಗೋದಿಲ್ಲ. ಇಷ್ಟು ಸಮಸ್ಯೆ ಆಗ್ತಾ ಇದೆ, 6 ವರ್ಷದಿಂದ ಇದೇ ಹಣೆ ಬರ ಅಂದ್ರೆ ಏನ್ ಮಾಡ್ತಾ ಇದೆ ಸಂಬಂಧಪಟ್ಟ ಇಲಾಖೆಯವರು? ಏನ್ ಮಾಡ್ತಾ ಇದ್ದಾರೆ ಸಂಬಂಧಪಟ್ಟ ಅಧಿಕಾರಿಗಳು? 6 ವರ್ಷದಿಂದ ಒಂದಲ್ಲ ಎರಡಲ್ಲ, ಬರೋಬ್ಬರಿ 6 ವರ್ಷದಿಂದ 6 ವರ್ಷ ಆಯ್ತು ಈ ಉದ್ಘಾಟನೆ. 1,45,00,000ಕ್ಕೂ ಹೆಚ್ಚು ಲಕ್ಷ ಹಾಕಿ ನೀವು ಈ ಆಸ್ಪತ್ರೆಯನ್ನು ಉದ್ಘಾಟನೆ ಮಾಡಿದ್ದೀರಾ. ಯಾವ ಶೋಕಿಗೆ ಹಾಗಾದ್ರೆ ಈ ಆಸ್ಪತ್ರೆಯನ್ನು ಉದ್ಘಾಟನೆ ಮಾಡಿದ್ದು? ಅಂದ್ರೆ ಇಷ್ಟು ವೆಚ್ಚದಲ್ಲಿ ನಾವು ಆಸ್ಪತ್ರೆ ನಿರ್ಮಾಣ ಮಾಡಿದ್ದೀವಿ ಅನ್ನೋದಕ್ಕೆ ಮಾತ್ರನಾ? ಒಂದು ರೋಗಿಗಳಿಗೆ ಸರಿಯಾದ ವ್ಯವಸ್ಥೆ ಕೊಟ್ಟಿಲ್ಲ ಅಂದ್ರೆ ಆಸ್ಪತ್ರೆ ಇದ್ದು ಏನ್ ಯೂಸು ಅಂತ? ಏನೇ ಸಮಸ್ಯೆ ಆದ್ರೂ ಒಂದು ಆಂಬ್ಯುಲೆನ್ಸ್ ಇಲ್ಲ. ಆಂಬ್ಯುಲೆನ್ಸ್ ಪ್ರತಿ ಆಸ್ಪತ್ರೆಯಲ್ಲಿ ಯಾಕಿರುತ್ತೆ? ಏನೇ ಎಮರ್ಜೆನ್ಸಿ ಬಂದ್ರು ಆಂಬ್ಯುಲೆನ್ಸ್ ಇರಲೇಬೇಕು ಅನ್ನುವ ಕಾರಣದಿಂದ. ಆಂಬ್ಯುಲೆನ್ಸೇ ಇಲ್ಲ ಅಂದಮೇಲೆ ಯಾವ ನಾವು ಜೀವ ಇಟ್ಕೊಂಡು ಆ ಆಸ್ಪತ್ರೆಗೆ ಬರೋದು? ಹಾಗಾದ್ರೆ ಏನ್ ಮಾಡ್ಬೇಕು ಅಲ್ಲಿನ ಸ್ಥಳೀಯರು, ಸಾರ್ವಜನಿಕರು ಏನ್ ಮಾಡಬೇಕು? ಜನಪ್ರತಿನಿಧಿಗಳನ್ನ ಹುಡ್ಕೊಂಡು ಹೋಗೋಕ್ಕಾಗುತ್ತಾ? ಎಷ್ಟು ಸಮಯದಿಂದ ಈ ಸಮಸ್ಯೆ ಆಗ್ತಿದೆ ಅಂದರೆ ಸಂಬಂಧಪಟ್ಟ ಇಲಾಖೆಯವರು ಯಾಕೆ ಕ್ರಮ ಕೈಗೊಳ್ತಾ ಇಲ್ಲ? ಯಾವಾಗಲೂ ಕೂಡ ಇದೇ ಹಣೆ ಬರ ಆದರೆ ಯಾಕೆ ಸರ್ಕಾರಿ ಆಸ್ಪತ್ರೆಗಳಿಗೆ ಸಾರ್ವಜನಿಕರು ಹೋಗಲ್ಲ? ಇದೇ ಆನ್ಸರು. ಸರಿಯಾಗಿ ಒಂದು ವ್ಯವಸ್ಥೆ ಇರಲ್ಲ, ಶ್ರೀಮಂತರು ಯಾಕೆ ಸರ್ಕಾರಿ ಆಸ್ಪತ್ರೆಗೆ ಹೋಗಲ್ಲ ಅನ್ನೋದಕ್ಕೆ ಇದೇ ಉದಾಹರಣೆ. ಯಾಕಂದರೆ ಬಡವರಿಗೆ ಆಪ್ಷನ್ ಇರೋದಿಲ್ಲ, ಅವ್ರು ಹೋಗಲೇಬೇಕು. ಖಾಸಗಿ ಆಸ್ಪತ್ರೆಯಲ್ಲಿ ವೆಚ್ಚ ಭರಿಸೋದಕ್ಕೆ ಆಗಲ್ಲ, ಬೇರೆ ಆಪ್ಷನ್ ಇಲ್ಲ, ಅವ್ರು ಹೋಗಲೇಬೇಕು. ಇದೇ ಹೀಗೆ ಆಗ್ಬಿಟ್ರೆ ಏನು ಮಾಡಬೇಕು? ಹಾಗಾದರೆ ಜನಸಾಮಾನ್ಯರು ಏನು ಮಾಡಬೇಕು? ಅವರ ಜೀವಕ್ಕೆ ಬೆಲೆ ಇಲ್ವಾ? ಹಾಗಾದರೆ ಬರೀ ನೀವು ಗ್ಯಾರಂಟಿ ಯೋಜನೆಗಳ ಬಗ್ಗೆ ನಾವು 2,000 ಕೊಡ್ತಾ ಇದ್ದೀವಿ, ಗೃಹಜ್ಯೋತಿ, ಗೃಹಲಕ್ಷ್ಮಿ, ಫ್ರೀ ಬಸ್ಸು, ಮಹಿಳೆಯರು ಅಷ್ಟುದ ಪ್ರಯಾಣ ಮಾಡ್ತಾರೆ, ಬೇರೆ ಬೇರೆ ಕಡೆ ಪ್ರಯಾಣ ಮಾಡ್ತಾರೆ ಅಂದರೆ ಹೆಂಗೆ ಕತೆ? ಬರೀ ಅದನ್ನೇ ಇಟ್ಕೊಂಡು ಇರೋದಕ್ಕಾಗದ ಇಲ್ವಲ್ಲ? ಬರೀ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಯೋಚನೆ ಮಾಡ್ತಾ ಕೂತ್ರೆ ಆಗೋದಿಲ್ಲ ಅಲ್ವಾ? ಸಮಸ್ಯೆಗಳು ಬಹಳ ಇದೆ. ಏನು ಇವತ್ತೊಂದಿನ ನಾವು ಈ ಸುದ್ದಿ ಮಾಡ್ತಾ ಇರುವಂತಕ್ಕಂಥಲ್ಲ, ಪ್ರತಿದಿನ ಒಂದೊಂದು ಜಿಲ್ಲೆಯ ಸಮಸ್ಯೆಗಳು ಪ್ರತಿದಿನ ನಾವು ಧ್ವನಿ ಎತ್ತುತ್ತಾ ಇದ್ವಿ. ಆದರೂ ಕೂಡ ಸಮಸ್ಯೆ ಬಗೆಹರಿತಾ ಇಲ್ಲ. ಎಷ್ಟು ವರ್ಷದಿಂದ ಈ ಸಮಸ್ಯೆ ಆಗ್ತಾ ಇದೆ ಅಂದರೆ 6 ವರ್ಷದಿಂದ. ಆದರೂ ಕೂಡ ಕ್ರಮ ಕೈಗೊಳ್ತಾ ಇಲ್ಲ. UT ಖಾದರ್ ಅವರು ಈ ಬಗ್ಗೆ ನಿಮಗೆ ಮಾಹಿತಿ ಇಲ್ವಾ? ಮಾಹಿತಿ ಇದ್ರೂ ಕೂಡ ಸುಮ್ಮನೆ ಇದ್ದೀರಾ? ಈ ರೀತಿಯಾಗಿ ಪ್ರಶ್ನೆಗಳು ಉದ್ಭವವಾಗ್ತಾ ಇದೆ. ಯಾಕೆಂದರೆ ಏನೋ ನಿನ್ನೆ ಮೊನ್ನೆಯಿಂದ ಸಮಸ್ಯೆ ಅಂದರೆ ಓಕೆ, ಇನ್ನೂ ಆರೋಗ್ಯ ಸಚಿವರಿಗೆ ಈ ಮಾಹಿತಿ ತಲುಪಿಲ್ಲ, ರಾಜ್ಯ ಸರ್ಕಾರದಲ್ಲಿ ಸಂಪುಟ ಸರ್ಕಸ್ ನಡೀತಾ ಇದೆ, ಆ ಬ್ಯುಸಿ ಶೆಡ್ಯೂಲ್ ಅಲ್ಲಿ ನಿಮ್ಗೇನು ಮಾಹಿತಿ ತಲುಪಿಲ್ಲ ಅಂತ ಹೇಳ್ಬೋದು. ಆದ್ರೆ 6 ವರ್ಷದಿಂದ ಇದೇ ಹಣೆ ಬರಲ್ಲ. ಹಿಂದೆ ಯಾರು ಸಚಿವರಾಗಿದ್ರೋ ಅವ್ರ ಕತೆ ಬೇಡ, ಇಂದು ನೀವೀಗ ಅಧಿಕಾರ ವಹಿಸ್ಕೊಂಡಿದ್ದೀರಾ, ನೀವಾರು ಎಚ್ಚೆತ್ತುಕೊಳ್ಳಿ. ಬಹಳ ಸಮಸ್ಯೆ ಆಗ್ತಾ ಇದೆ. 30,000ಕ್ಕೂ ಹೆಚ್ಚು ಜನರು ಆ ಪ್ರದೇಶದಲ್ಲಿ ವಾಸ ಮಾಡ್ತಾ ಇದ್ದಾರೆ. ಏನೇ ಎಮರ್ಜೆನ್ಸಿ ಆಗಿ ಗರ್ಭಿಣಿಯರು ಇರ್ತಾರೆ, ವೃದ್ಧರಿರ್ತಾರೆ, ಎಲ್ಲಂತ ಆಸ್ಪತ್ರೆಗೆ ಕರ್ಕೊಂಡು ಹೋಗೋಕ್ಕಾಗುತ್ತೆ? 100 ಮೀಟರ್ ಅಂತರದಲ್ಲಿರುವಂತಹ ಆಸ್ಪತ್ರೆಯನ್ನೇ ಸರಿಯಾಗಿ ನಿರ್ವಹಣೆ ಮಾಡೋಕ್ಕಾಗ್ತಾ ಇಲ್ಲ ಅಂದರೆ ಅಲ್ಲಿರುವಂತಹ 30,000 ಜನತೆಗೆ ನೀವು ಏನು ಆನ್ಸರ್ ಕೊಡ್ತೀರಾ? ಹಾಗಾದ್ರೆ ಹೇಗೆ ಆನ್ಸರ್ ಕೊಡ್ತೀರಾ? ಹಾಗಾದ್ರೆ ಎಲೆಕ್ಷನ್ ಇದ್ದಾಗ ಮಾತ್ರ ಮನೆ ಬಾಗಿಲಿಗೆ ಬಂದ್ರೆ ಸಾಕಾ? ಸಮಸ್ಯೆಗಳಿದ್ದಾಗ ಬಗೆಹರಿಸಲ್ವಾ? ಏನ್ ಮಾಡಬೇಕು ಹಾಗಾದ್ರೆ ಸಾರ್ವಜನಿಕರು? ಈ ರೀತಿಯಾಗಿ ಪ್ರಶ್ನೆಗಳು ಉದ್ಭವವಾಗ್ತಾ ಹೋಗುತ್ತೆ. ಹಾಗಾದ್ರೆ ರೋಗಿಗಳ ಜೀವದ ಜೊತೆ ಇಲ್ಲಿ ಆರೋಗ್ಯ ಇಲಾಖೆ ಚೆಲ್ಲಾಟ ಆಡ್ತಾ ಇದೆಯಾ? ವಿಚಾರ ಗೊತ್ತಿದ್ರು ಕೂಡ ಇಲ್ಲಿ ಸಚಿವರು ಸುಮ್ಮನೆ ಕೂತಿದ್ದಾರಾ? ಮಳೆ ಬಂದ್ರೆ ಸಾಕು, ಆ ರಸ್ತೆಯಲ್ಲಿ ಓಡಾಡಕ್ಕಾಗಲ್ಲ, ಆ ರೀತಿಯಾಗಿ ಕೆಸರು ಇರುತ್ತೆ. ನಾಟಿನೇ ಮಾಡ್ಬೋದು ಅನ್ಸುತ್ತೆ ಮೇ ಬಿ.
ಆ ರೀತಿ ರಸ್ತೆಯಲ್ಲಿ ಹೇಗೆ ಓಡಾಡ್ತಾರೆ ಸಾರ್ವಜನಿಕರು? 100 ಮೀಟರ್ ಅಂತರದಲ್ಲಿರುವಂತಹ ರಸ್ತೆಯನ್ನು ಕರೆಕ್ಟಾಗಿ ನಿರ್ವಹಣೆ ಮಾಡೋಕ್ಕಾಗಲ್ಲ, ಒಂದು ರಸ್ತೆ ನಿರ್ಮಾಣ ಮಾಡೋಕ್ಕಾಗಲ್ಲ ಅಂದರೆ ಯಾಕೆ ಜನಪ್ರತಿನಿಧಿಗಳು ಅಂತ ಪ್ರಶ್ನೆಗಳು ಉದ್ಭವವಾಗ್ತಾ ಇರುವಂಥದ್ದು. ಜನಸಾಮಾನ್ಯರ ಒಂದು ಸಮಸ್ಯೆಯನ್ನು ಬಗೆಹರಿಸಿಲ್ಲ ಅಂದರೆ ನೀವು ಯಾವ ರೀತಿಯ ಒಳ್ಳೆಯ ಜನಪ್ರತಿನಿಧಿ ಆಗ್ತೀರಾ ಗೊತ್ತಿಲ್ಲ. ಕೊಪ್ಪಳ ಕ್ಷೇತ್ರದ ಸಂಬಂಧಪಟ್ಟ ಶಾಸಕರು ಏನ್ ಮಾಡ್ತಾ ಇದ್ದೀರಾ? ಜಿಲ್ಲಾಡಳಿತ ಸ್ವಲ್ಪ ಗಮನ ಹರಿಸಿ, ಸಮಸ್ಯೆ ಆಗ್ತಾ ಇದೆ. 6 ವರ್ಷದಿಂದ ಇದೇ ಹಣೆ ಬರ ಅಂದ್ರೆ ಸರ್ಕಾರದ ಇದೇ ಹಣೆ ಬರ ಅಂತ ಅನ್ಕೊಂಡು ಸುಮ್ಮನೆ ಕುತ್ಕೊಳಕ್ಕಾಗುತ್ತಾ? ಆ 30,000 ಜನಕ್ಕೆ ಏನ್ ಆನ್ಸರ್ ಕೊಡ್ತೀರಾ? ಅಲ್ಲಿನ ಸ್ಥಳೀಯರು ಹೇಳ್ತಾ ಇದ್ರು, ಸುಮ್ಮನೆ ಇದ್ದು ಇಲ್ದೇನೆ ಇರುವಂತಹ ಆಸ್ಪತ್ರೆ ಯಾಕೆ ಅಂತ ಪ್ರತಿ ಬಾರಿನೂ ಮಾಹಿತಿ ಕೊಟ್ಟಿದ್ದಾರೆ, ಪ್ರತಿ ಬಾರಿನೂ ಈ ಬಗ್ಗೆ ಮಾಹಿತಿ ಹೇಳಿದ್ದಾರೆ, ಆಸ್ಪತ್ರೆ ಆಡಳಿತ ಮಂಡಳಿಗೂ ತಿಳಿಸಿದ್ದಾರೆ. ಆದ್ರೂ ಕೂಡ ಯಾಕೆ ಕ್ರಮ ಕೈಗೊಂಡಿಲ್ಲ? ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ತಾಲೂಕು ವೈದ್ಯಾಧಿಕಾರಿ ನಮ್ಮ ಜೊತೆ ಇದ್ದಾರೆ. ಸರ್ ನಮಸ್ತೆ. ನಮಸ್ಕಾರ ರೀ. ಈಗ ಅದು ನನ್ನ ಗಮನಕ್ಕೆ ನಿನ್ನೆ ಬಂದಿದೆ ರೀ. ಇವತ್ತು ವಿಸಿಟ್ ಹೋಗ್ತಾ ಇದೀವಿ ನಾವು. ಅಲ್ಲಿರೋ ಆಡಳಿತ ವೈದ್ಯರಿಗಳ ಗಮನಕ್ಕೂ ತಂದಿದ್ವಿ, ಅವರು ಹೋಗಕ್ ಹೇಳಿದೀವಿ ನಾವು ಅಲ್ಲಿಗೆ. ಓಕೆ ಸರ್, ಇದು ನಿನ್ನೆಯಿಂದ ಸಮಸ್ಯೆ ಆಗ್ತಾ ಇರೋದಂತಲ್ಲ, 6 ವರ್ಷದಿಂದ ಈ ಸಮಸ್ಯೆ ಆಗ್ತಾ ಇದೆ ಸರ್. ನಿನ್ನೆ ಮಾಹಿತಿ ಬಂದಿದೆ ಅಂದ್ರೆ ಹೇಗೆ ಸರ್? ಇಲ್ಲ, ನಾನು ಮೊನ್ನೆ ಚಾರ್ಜ್ ತಗೊಂಡಿದ್ದೀನಿ, ಒಂದು 5 days ಬ್ಯಾಕ್ ಚಾರ್ಜ್ ತಗೊಂಡಿದ್ದೀನಿ. ನಾನು ಇವತ್ತು ಹೋಗಿ ವಿಸಿಟ್ ಮಾಡಿ, ನಾನು ಮೆಡಿಕಲ್ ಆಫೀಸರ್ ವಿಸಿಟ್ ಮಾಡಿ ಅದು ಏನಿದೆ ಕ್ರಮ ತಗೊಳ್ತೀನಿ. ಮತ್ತೆ DHO ಸರ್ ಗಮನಕ್ಕೂ ತರ್ತೀವಿ ನಾವು. ಸರ್, ಸ್ಥಳೀಯರು ಆರೋಪ ಮಾಡ್ತಾ ಇದ್ದಾರೆ, ಇವತ್ತಿನ ಹಣೆ ಬರ ಅಲ್ಲ ಇದು, 6 ವರ್ಷದಿಂದ ಇದೇ ಹಣೆ ಬರ. ಒಂದು ವೈದ್ಯರು ಕೂಡ ಇಲ್ಲ, ಕನಿಷ್ಠ ಮೂಲಭೂತ ಸೌಕರ್ಯ ಇಲ್ಲ, ಆಂಬ್ಯುಲೆನ್ಸ್ ವ್ಯವಸ್ಥೆ ಇಲ್ಲ. ಹೀಗಾದ್ರೆ ಹೇಗೆ ಸರ್? 30,000ಕ್ಕೂ ಹೆಚ್ಚು ಜನತೆ ಅಲ್ಲಿ ವಾಸ ಮಾಡ್ತಾ ಇದ್ದಾರೆ. ಇಲ್ಲ, ಇವತ್ತು ವಿಸಿಟ್ ಮಾಡ್ತೀವಿ, ವಿಸಿಟ್ ಮಾಡಿ ನಾವು ಏನಂತ ವರದಿ ಕೊಡ್ತೀವಿ ನಾವು. ಸರ್, ನೀವು ಈ ಬಗ್ಗೆ ಏನ್ ಇಂಟಿಮೇಷನ್ ಕೊಟ್ಟಿದ್ದೀರಾ ಸರ್? ಈಗ ನಿಮಗೆ ಮಾಹಿತಿ ಲಭ್ಯವಾಗಿದೆ ಅಲ್ಲ, ಏನ್ ಇಂಟಿಮೇಷನ್ ಕೊಟ್ಟಿದ್ದೀರಾ ಅಂತ? ಇಲ್ಲ, ಅಲ್ಲಿ ಕನ್ಸರ್ನ್ ಮೆಡಿಕಲ್ ಆಫೀಸರ್ ವಿಸಿಟ್ ಮಾಡಕ್ ಹೇಳಿದ್ವಿ. ಅದು ಹಿಟ್ನಾಳ್ ಪ್ರಾಥಮಿಕ ಆರೋಗ್ಯ ಕೇಂದ್ರ ಬರುತ್ತೆ, ಅವ್ರು ಡಾಕ್ಟರ್ ವಿಸಿಟ್ ಮಾಡಕ್ ಹೇಳಿದೀವಿ ಅಲ್ಲಿ. ಓಕೆ, ಈ ಸಮಸ್ಯೆ ಬಗ್ಗೆ ಹೇಗ್ ಬಗೆಹರಿಸ್ತೀರಾ? ನಿಮ್ಮಿಂದ ನಾವ್ ಏನ್ ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ? ಇಲ್ಲ, ನಾವು ವಿಸಿಟ್ ಮಾಡಿ ಅದು ಏನಾಗುತ್ತೆ DHO ಸರ್ ಜೊತೆ ಮಾತಾಡ್ಕೊಂಡು ಒಂದು ನಿರಂತರ ವೈದ್ಯರನ್ನ ಡೆಪ್ಯೂಟ್ ಮಾಡಕ್ ವ್ಯವಸ್ಥೆ ಮಾಡ್ತೀವಿ, ಸ್ಟಾಫ್ನ ಡೆಪ್ಯೂಟ್ ಮಾಡಕ್ ವ್ಯವಸ್ಥೆ ಮಾಡ್ತೀವಿ. ಓಕೆ ಸರ್, ಧನ್ಯವಾದಗಳು ಫ್ರೀಡಮ್ ಟಿವಿ ಜೊತೆ ಮಾತನಾಡಿದಕ್ಕೆ. ಎಸ್, ತಾಲೂಕು ವೈದ್ಯಾಧಿಕಾರಿ ಕೂಡ ಮಾತಾಡ್ತಿರುವಂಥದ್ದು. ನಿನ್ನೆ ಮಾಹಿತಿ ಬಂತು ಅಂತ ಅವರು ಹೇಳ್ತಿದ್ದಾರೆ. ಏನು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸೂಚನೆ ನೀಡ್ತೀನಿ ನಾನು ಅಂತ ಕೂಡ ಹೇಳಿದ್ದಾರೆ, ಪರಿಶೀಲನೆ ನಡೆಸ್ತೀನಿ ಅಂತ ಕೂಡ ಹೇಳಿದ್ದಾರೆ. ನೋಡೋಣ ಏನಾಗುತ್ತೆ ಅಂತ. ಇನ್ನು ಫ್ರೀಡಮ್ ಟಿವಿ ಕೂಡ ವರದಿ ಬಿತ್ತರ ಮಾಡಿತ್ತು, ಈ ಬಗ್ಗೆ ಸಂಪೂರ್ಣವಾಗಿ ವಿಸ್ತೃತ ವರದಿ ಕೊಟ್ಟಿತ್ತು. ಈ ಬೆನ್ನಲ್ಲೇ ಇದೀಗ ತಾಲೂಕು ವೈದ್ಯಾಧಿಕಾರಿ ಕೂಡ ಕ್ರಮ ಕೈಗೊಳ್ತೀವಿ ಅಂತ ಹೇಳ್ತಾ ಇರುವಂಥದ್ದು. ಇದು ಒಂದು ರೀತಿಯಾಗಿ ಫ್ರೀಡಮ್ ಟಿವಿಯ ಇಂಪ್ಯಾಕ್ಟ್ ಅಂತಲೇ ಹೇಳ್ಬೋದು, ಏಕೆಂದರೆ ಈ ಬಗ್ಗೆ ವಿಸ್ತೃತ ವರದಿ ಕೊಪ್ಪಳ ಬರ್ಲಿಯಲ್ಲಿರುವಂತಹ ಹರ್ಲಾಪುರ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಅಸಲಿ ಕತೆ ಇದು. ದಿನನಿತ್ಯ ಇಂತಹ ಒಂದು ಸಮಸ್ಯೆಗಳು ಬರ್ತಾನೆ ಇರುತ್ತೆ. ಹಾಗೆ ನಿಮಗೆ ಏನಾದರೂ ಸಮಸ್ಯೆಗಳಿದೆ, ಈ ಭ್ರಷ್ಟಾಚಾರ, ಅಕ್ರಮ, ಏನೇ ಸಮಸ್ಯೆಗಳು, ಪ್ರತಿ ಗ್ರಾಮದಲ್ಲಿ ಏನೇ ಸಮಸ್ಯೆಗಳಿದ್ರೂ ಕೂಡ ನೀವು ನಮ್ಮ ಫ್ರೀಡಮ್ ಟಿವಿಯ ಕಂಪ್ಲೇಂಟ್ ಬಾಕ್ಸ್ಗೆ ವಾಟ್ಸಪ್ ನಂಬರ್ಗೆ 9686651049ಗೆ ಸಾಕ್ಷಿ ಸಮೇತ ವಾಟ್ಸಪ್ ಮಾಡ್ಬೋದು. ಒಂದು ವೇಳೆ ವಾಟ್ಸಪ್ ನಂಬರ್ಗೆ ನಿಮಗೆ ಕಳಿಸ್ಕೊಡೋಕ್ಕೆ ಆಗಲಿಲ್ಲ ಅಂತ ಹೇಳಿದ್ರೆ ನೇರವಾಗಿ ನಮ್ಮ ಫ್ರೀಡಮ್ ಕಚೇರಿಗೆ ವಿಳಾಸ ಇದೆ, ನೇರವಾಗಿ ಭೇಟಿ ಮಾಡ್ಬೋದು. ಇದಾಗಿತ್ತು ಈ ಹೊತ್ತಿನ ಡೀಟೇಲ್ಸ್. ನೋಡ್ತಾ ಇರಿ ಫ್ರೀಡಮ್ ಟಿವಿ, ಜನಸಾಮಾನ್ಯರ ಚಾನಲ್.